ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವು ಹೇಗಿದ್ದೀರಿ? ಕಳೆದ ವಿಡಿಯೋಗಳಲ್ಲಿ ನಾವು ಹೇಗೆ ನೈಸರ್ಗಿಕ ಹೊಂಡ ಅಥವಾ ಕೆರೆಯಲ್ಲಿ ಐಎಂಸಿ ತಳಿಗಳಾದ ಕಾಟ್ಲಾ, ರೋಹು, ಮೃಗಾಲ್, ಗ್ರಾಸ್ಕಾರ್ಪ್, ಅದರ ಜೊತೆಗೆ ತಿಲಾಪಿಯಾ, ಗೌರಾಮಿ ಮತ್ತು ರೂಪ್ಚಂದ್ ಮೀನುಗಳನ್ನು ಸಾಕುವ ಬಗ್ಗೆ ನೋಡಿದ್ವಿ. ನೈಸರ್ಗಿಕ ಕೆರೆಗಳು ಯಾವಾಗಲೂ ನಮ್ಮ ಮೀನುಗಾರಿಕೆಯ ಜೀವಾಳ ಮತ್ತು ಅತ್ಯುತ್ತಮ ಆಯ್ಕೆಗಳಾಗಿವೆ. ಜಾಗದ ಕೊರತೆ ಮತ್ತು ನೀರಿನ ಕೊರತೆ ಇರುವವರಿಗಾಗಿ ನಿಮ್ಮ ಭಾರೀ ಬೇಡಿಕೆಯ ಮೇರೆಗೆ ಮುಂದಿನ ವಿಡಿಯೋಗಳಲ್ಲಿ ವಿವಿಧ ತಂತ್ರಜ್ಞಾನದಲ್ಲಿ ಮೀನುಗಳನ್ನು ಸಾಕುವ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಹೇಳುತ್ತಿರುವ ವಿಧಾನವೇ ಅದೇ ಟಾರ್ಪಾಲಿನ್ ಪೌಂಡ್ ಕಲ್ಚರ್ ಅಥವಾ ಆಧುನಿಕ ಪ್ಲಾಸ್ಟಿಕ್ ಹೊಂಡದ ಮೀನು ಸಾಕಣೆ ವಿಧಾನ. ನಿಮ್ಮ ಬಳಿ ಕೇವಲ 30x40 ಅಡಿ ಜಾಗ ಇದ್ರೂ ಸಾಕು, ನಿಮ್ಮ ಮೀನು ಕೃಷಿ ಕನಸನ್ನು ನೀವು ನನಸಾಗಿಸಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ಇದರ ಖರ್ಚು, ಲಾಭ, ತಳಿಗಳು ಮತ್ತು ಸರ್ಕಾರ ಕೊಡುವ ಸಹಾಯಧನದ ಸಂಪೂರ್ಣ ಮಾಹಿತಿ ಇದೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಟಾರ್ಪಾಲಿನ್ ಹೊಂಡ ಎಂದರೆ ಜಾಗದ ಕೊರತೆ ಮತ್ತು ನೀರಿನ ಕೊರತೆ ಇರುವವರಿಗಾಗಿ ಸಿಗುವ ಒಂದು ಅತ್ಯುತ್ತಮ ಕೃಷಿ ವರದಾನ. ದೊಡ್ಡ ಜಮೀನು ಇಲ್ಲದವರೂ ಸಹ ತಮ್ಮ ಮನೆಯ ಆವರಣದಲ್ಲಿ ಇದನ್ನು ಸುಲಭವಾಗಿ ಆರಂಭಿಸಬಹುದು. ಇಲ್ಲಿ ನಾವು ಭೂಮಿಯನ್ನು ಆಳವಾಗಿ ಅಗೆಯದೆ ಮೇಲ್ಮೈ ರಚನೆಗಳ ಮೂಲಕ ಹೊಂಡ ನಿರ್ಮಿಸುತ್ತೇವೆ. ಗಟ್ಟಿಮುಟ್ಟಾದ ಚೌಕಟ್ಟಿನ ಒಳಗೆ ದಪ್ಪನೆಯ ಜಲನಿರೋಧಕ ಜಿಎಸ್ಎಂ ಟಾರ್ಪಾಲಿನ್ ಶೀಟ್ ಅಳವಡಿಸಲಾಗುತ್ತದೆ. ಇದು ನೀರು ಪೋಲಾಗದಂತೆ ತಡೆದು ಒಂದು ಕೃತಕ ಜಲಚರ ಪರಿಸರವನ್ನು ಸೃಷ್ಟಿ ಮಾಡುತ್ತದೆ. ನಿಮ್ಮ ತೋಟದ ಒಂದು ಸಣ್ಣ ಮೂಲೆ ಅಥವಾ ಹಿತ್ತಲಿನಲ್ಲಿಯೂ ಇದನ್ನು ಕೆಲವೇ ದಿನಗಳಲ್ಲಿ ರೆಡಿ ಮಾಡಬಹುದು. ಕಡಿಮೆ ವೆಚ್ಚದಲ್ಲಿ ಅತಿ ವೇಗವಾಗಿ ಮೀನು ಸಾಕಣೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಒಂದು ಸ್ಮಾರ್ಟ್ ವಿಧಾನ. ನೈಸರ್ಗಿಕ ಕೆರೆಗಳು ಎಂದಿಗೂ ಮೀನು ಸಾಕಣೆಗೆ ಅತ್ಯಂತ ಪ್ರಕೃತಿ ಪ್ರೇಮಿ ಮತ್ತು ದೀರ್ಘಾವಧಿಯ ಶ್ರೇಷ್ಠ ಮಾರ್ಗಗಳಾಗಿವೆ. ಕೆರೆಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಪ್ಲಾಂಕ್ಟನ್ ಮತ್ತು ನೈಸರ್ಗಿಕ ಜೀವಿಗಳು ಮೀನಿಗೆ ಅತ್ಯುತ್ತಮ ಪೋಷಕಾಂಶಗಳನ್ನು ನೀಡುತ್ತವೆ. ಮತ್ತೊಂದೆಡೆ ಟಾರ್ಪಾಲಿನ್ ಹೊಂಡಗಳು ಸಣ್ಣ ಜಾಗ ಮತ್ತು ನೀರಿನ ಕೊರತೆ ಹೊಂದಿರುವ ರೈತರಿಗೆ ಒಂದು ಸುಂದರ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುತ್ತವೆ. ನೈಸರ್ಗಿಕ ಕೆರೆಗೆ ವಿಶಾಲವಾದ ಭೂಮಿ ಬೇಕು, ಆದರೆ ಟಾರ್ಪಾಲಿನ್ ವಿಧಾನಕ್ಕೆ ಕೇವಲ 30x40 ಅಡಿಯ ಸಣ್ಣ ಜಾಗ ಸಾಕು. ದೊಡ್ಡ ಕೆರೆಗಳಲ್ಲಿ ಪ್ರಕೃತಿಯೇ ಸರ್ವಸ್ವವಾದರೆ ಟಾರ್ಪಾಲಿನ್ನಲ್ಲಿ ನೀರಿನ ಗುಣಮಟ್ಟ ಮತ್ತು ಆಹಾರ ನಿರ್ವಹಣೆ ಸಂಪೂರ್ಣ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ. ಸಾಂಪ್ರದಾಯಿಕ ಕೆರೆಗಳು ತಮ್ಮದೇ ಆದ ದೊಡ್ಡ ಉತ್ಪಾದನಾ ಸಾಮರ್ಥ್ಯ ಹೊಂದಿದ್ದು, ಟಾರ್ಪಾಲಿನ್ ಹೊಂಡಗಳು ಮನೆ ಬಾಗಿಲಿನ ಸ್ವಯಂ ಉದ್ಯೋಗಕ್ಕೆ ನೆರವಾಗುತ್ತವೆ. ಎರಡು ವಿಧಾನಗಳು ವಿಶಿಷ್ಟವಾಗಿದ್ದು, ನಿಮ್ಮಲ್ಲಿ ಲಭ್ಯವಿರುವ ಜಾಗ ಮತ್ತು ಬಜೆಟ್ಗೆ ಅನುಗುಣವಾಗಿ ನೀವು ಸೂಕ್ತವಾದದ್ದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಟಾರ್ಪಾಲಿನ್ ತಂತ್ರಜ್ಞಾನದಲ್ಲಿ ನಾವು ನಿಯಂತ್ರಿತ ವಾತಾವರಣಕ್ಕೆ ಬೇಗ ಹೊಂದಿಕೊಳ್ಳುವ ತಳಿಗಳನ್ನು ಸಾಕಬಹುದು. ಮೊದಲನೇದಾಗಿ ತಿಲಾಪಿಯಾ. ಇದಕ್ಕೆ ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ವೇಗವಾಗಿ ಬೆಳೆಯುವ ತಳಿ. ಎರಡನೇದಾಗಿ ರೂಪ್ಚಂದ್ ಮತ್ತು ಪಂಗಾಷಿಯಸ್ ಮೀನುಗಳನ್ನು ಈ ಹೊಂಡಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಳೆಸಬಹುದು. ಮೂರನೇದಾಗಿ ಕಮನ್ ಕಾರ್ಪ್ ಮತ್ತು ಅಮೂರ್ ಕಾರ್ಪ್ ಕೂಡ ಈ ವಾತಾವರಣಕ್ಕೆ ಸುಲಭವಾಗಿ ಒಗ್ಗಿಕೊಳ್ಳುತ್ತವೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಬಾಳುವ ಮರಳ್ ಮೀನುಗಳನ್ನು ಕೂಡ ಇಲ್ಲಿ ಯಶಸ್ವಿಯಾಗಿ ಸಾಕಬಹುದು. ನಮ್ಮ ಪ್ರೀತಿಯ ಕಟ್ಲಾ ಅಥವಾ ರೋಹು ಮೀನುಗಳನ್ನು ಸಾಕಬಹುದು, ಆದರೆ ಅವುಗಳಿಗೆ ನೈಸರ್ಗಿಕ ಕೆರೆಯಷ್ಟು ವಿಶಾಲ ಜಾಗ ಇಲ್ಲದಿರುವುದರಿಂದ ಬೆಳವಣಿಗೆ ಕೊಂಚ ಸಾಧಾರಣವಾಗಿರುತ್ತದೆ. ಈ ಮೀನು ಕೃಷಿಯ ಆರಂಭಿಕ ವೆಚ್ಚವು ನೀವು ಬಳಸುವ ಟಾರ್ಪಾಲಿನ್ ಗುಣಮಟ್ಟ ಮತ್ತು ಫ್ರೇಮ್ ಸಾಮಗ್ರಿಗಳನ್ನು ಅವಲಂಬಿಸಿದೆ. ಒಂದು ಸ್ಟ್ಯಾಂಡರ್ಡ್ ಅಳತೆಯ ಹೊಂಡದ ನಿರ್ಮಾಣಕ್ಕೆ ಸುಮಾರು 15,000ದಿಂದ 25,000 ರೂಪಾಯಿ ವೆಚ್ಚ ತಗಲುತ್ತದೆ. ಚಾಲ್ತಿ ವೆಚ್ಚದಲ್ಲಿ ಬಹುಪಾಲು ಭಾಗ ಮೀನುಗಳಿಗೆ ನೀಡುವ ಪೌಷ್ಟಿಕ ವಾಣಿಜ್ಯ ಆಹಾರಕ್ಕೆ ವಿನಿಯೋಗವಾಗುತ್ತದೆ. ದಿನನಿತ್ಯದ ನಿರ್ವಹಣೆ ತುಂಬಾ ಸುಲಭವಾಗಿದ್ದು, ನೀರಿನ ಶುದ್ಧತೆ ಕಾಯ್ದುಕೊಳ್ಳಲು ದಿನಕ್ಕೆ ಕೇವಲ 1ರಿಂದ 2 ಗಂಟೆಗಳ ಗಮನ ಸಾಕು. ಪ್ರತಿ ಬ್ಯಾಚ್ ಮುಕ್ತಾಯದ ನಂತರ ಹೊಂಡವನ್ನು ಸ್ವಚ್ಛಗೊಳಿಸಿ ಸ್ಯಾನಿಟೈಸ್ ಮಾಡುವುದು ಹೊಂಡದ ದೀರ್ಘ ಬಾಳಿಕೆಗೆ ಒಳ್ಳೆಯದು. ಇಲ್ಲಿ ನೀರು ಇಂಗಿ ಹೋಗದಿರುವುದರಿಂದ ನೀರಿನ ಪೂರೈಕೆ ವೆಚ್ಚ ಮತ್ತು ವಿದ್ಯುತ್ ಬಿಲ್ ಅತ್ಯಂತ ಮಿತವಾಗಿ ಇರುತ್ತದೆ.
ಸಮರ್ಪಕ ನಿರ್ವಹಣೆ ಹಾಗೂ ನಿಖರ ಆಹಾರ ಪದ್ಧತಿ ಅನುಸರಿಸಿದರೆ ಪ್ರತಿ ಕೆಜಿ ಮೀನಿನ ಮೇಲೆ ಭರವಸೆಯ ಲಾಭಾಂಶ ಗಳಿಸಬಹುದು. ಟಾರ್ಪಾಲಿನ್ ಪೌಂಡ್ ಕಲ್ಚರ್ ವಿಧಾನದಲ್ಲಿ ಕೆಲವು ಅನುಕೂಲ ಮತ್ತು ಮುನ್ನೆಚ್ಚರಿಕೆಗಳು ಇವೆ. ಈಗ ಅನುಕೂಲಗಳ ಬಗ್ಗೆ ನೋಡೋಣ. ಸ್ವಂತ ಜಮೀನು ಇಲ್ಲದವರೂ ಸಹ ಬಾಡಿಗೆ ಜಾಗ ಅಥವಾ ಸ್ವಂತ ಮನೆಯ ಹಿತ್ತಲಿನಲ್ಲಿ ಮೀನು ಸಾಕಬಹುದು. ಈ ಹೊಂಡಗಳಲ್ಲಿ ನೀರು ಭೂಮಿಗೆ ಸೋರಿ ಹೋಗದ ಕಾರಣ ನೀರಿನ ಉಳಿತಾಯ 80% ನಮ್ಮ ಕಣ್ಣೆದುರೇ ಮೀನುಗಳು ಇರುವುದರಿಂದ ಮರಿಗಳ ಸುರಕ್ಷತೆ ಮತ್ತು ರೋಗ ರಕ್ಷಣೆ ಅತಿ ಸುಲಭ. ಈಗ ಮುನ್ನೆಚ್ಚರಿಕೆಗಳ ಬಗ್ಗೆ ನೋಡೋಣ. ಟಾರ್ಪಾಲಿನ್ ಹರಿದು ಹೋಗದಂತೆ ಚೂಪಾದ ವಸ್ತುಗಳಿಂದ ಜಾಗರೂಕತೆಯಿಂದ ಕಾಪಾಡಬೇಕು. ಆಕಾಶದ ಹಕ್ಕಿಗಳಿಂದ ಮೀನುಗಳನ್ನು ರಕ್ಷಿಸಲು ಹೊಂಡದ ಮೇಲ್ಭಾಗಕ್ಕೆ ಪ್ರೊಟೆಕ್ಷನ್ ನೆಟ್ ಅಳವಡಿಸುವುದು ಅತ್ಯಗತ್ಯ. ಮೀನುಗಳ ಸಾಂದ್ರತೆ ಹೆಚ್ಚಾದಾಗ ವಿದ್ಯುತ್ ವ್ಯತ್ಯಯ ಉಂಟಾದರೆ ಆಕ್ಸಿಜನ್ ಕೊರತೆಯಾಗದಂತೆ ಬ್ಯಾಕಪ್ ಇಟ್ಟುಕೊಳ್ಳಬೇಕು. ಈ ಸಣ್ಣ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ನಿಮ್ಮ ಟಾರ್ಪಾಲಿನ್ ಹೊಂಡವು ದೀರ್ಘಕಾಲ ನಿರಂತರ ಆದಾಯ ನೀಡುತ್ತದೆ. ಸ್ನೇಹಿತರೆ, ನಿಮ್ಮ 30x40 ಅಡಿ ಹೊಂಡದಲ್ಲಿ 4 ಅಡಿ ನೀರು ನಿಲ್ಲಿಸಿದ್ರೆ ಅದು ಅತ್ಯುತ್ತಮ ವಾಣಿಜ್ಯ ಘಟಕವಾಗಿ ಬದಲಾಗ್ತದೆ. ನೀವು ಯಾವುದೇ ಏರೇಟರ್ ಇಲ್ಲದೆ ಹೋದ್ರೆ ಪ್ರಕೃತಿಯಿಂದ ಸಿಗುವ ಆಕ್ಸಿಜನ್ ಮಿತವಾಗಿರುವುದರಿಂದ ಸಾಂದ್ರತೆ ಕಡಿಮೆ ಇಡಬೇಕು. ಏರೇಟರ್ ಇಲ್ದಾಗ ತಿಲಾಪಿಯಾ 1200, ಪಂಗಾಷಿಯಸ್ 1000 ಮತ್ತು ಕಾಮನ್ ಕಾರ್ಪ್ ಅನ್ನು 800 ಮೀನುಗಳಿಗೆ ಮಾತ್ರ ಸ್ಟಾಕ್ ಮಾಡಿ. ಒಂದು ವೇಳೆ ನೀವು ಏರೇಷನ್ ವ್ಯವಸ್ಥೆ ಅಳವಡಿಸಿದ್ರೆ ನೀರಿನ ಆಕ್ಸಿಜನ್ ಮಟ್ಟ ಹೆಚ್ಚಿ ನಿಮ್ಮ ಹೊಂಡದ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗ್ತದೆ. ಏರೇಟರ್ ಇದ್ದಾಗ ನೀವು ತಿಲಾಪಿಯಾ 3600, ಪಂಗಾಷಿಯಸ್ ಅಥವಾ ರೂಪ್ಚಂದ್ 3000ವರೆಗೂ ಆರಾಮಾಗಿ ಸಾಕಬಹುದು. ಕಾಮನ್ ಕಾರ್ಪ್ 2400 ಮತ್ತು ರೋಹು ಅಥವಾ ಮೃಗಾಲ್ ತಡಿಗಳನ್ನು 1500 ಸಂಖ್ಯೆಯವರೆಗೆ ಹೆಚ್ಚಿಸಬಹುದು. ಮೀನುಗಳಿಗೆ ಮುಕ್ತವಾಗಿ ಈಜಲು ಮತ್ತು ವೇಗವಾಗಿ ಬೆಳೆಯಲು ಈ ನಿಖರವಾದ ಸಂಖ್ಯೆಯನ್ನು ಎಂದಿಗೂ ಮೀರಬೇಡಿ. ಬನ್ನಿ ಸ್ನೇಹಿತರೆ, ಈಗ ಪ್ರತಿಯೊಬ್ಬ ರೈತರಿಗೂ ಮುಖ್ಯವಾದ ಆದಾಯ ಮತ್ತು ಲಾಭದ ಅಸಲಿ ಲೆಕ್ಕಾಚಾರವನ್ನು ನೋಡೋಣ. ನಾವು ಏರೇಟರ್ ಸಹಾಯದಿಂದ 3000 ಪಂಗಾಷಿಯಸ್ ಅಥವಾ ತಿಲಾಪಿಯಾ ಸಾಕಿದರೆ ಕೊನೆಗೆ ಕನಿಷ್ಠ 2000 ಕಿಲೋಗ್ರಾಂ ತೂಕದ ಇಳುವರಿ ಸಿಗುತ್ತದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಹೋಲ್ಸೇಲ್ ದರ ಅತ್ಯಂತ ಕನಿಷ್ಠ ಕೆಜಿಗೆ ₹140 ಸಿಕ್ಕರೂ ನಿಮ್ಮ ಒಟ್ಟು ಆದಾಯ ₹2,80,000 ಆಗುತ್ತದೆ. ಇದರಲ್ಲಿ ಮರಿಗಳು, ಆಹಾರ, ಕರೆಂಟ್ ಮತ್ತು ಹೊಂಡ ನಿರ್ಮಾಣದ ಒಟ್ಟು ಹೂಡಿಕೆ ₹1,90,000 ಕರೆಯಿರಿ. ಅಂದ್ರೆ ಮೊದಲ ಬ್ಯಾಚ್ನಲ್ಲೇ ಎಲ್ಲಾ ಮೂಲಭೂತ ಖರ್ಚುಗಳು ಕಳೆದು ನಿಮಗೆ ಕನಿಷ್ಠ ₹90,000 ನಿವ್ವಳ ಲಾಭ ನಿಲ್ಲುತ್ತದೆ. ಮುಂದಿನ ಬ್ಯಾಚ್ಗಳಲ್ಲಿ ಟಾರ್ಪಾಲಿನ್ ಹಾಗೂ ಏರೇಟರ್ ಖರ್ಚು ಇರುವುದಿಲ್ಲ. ಹಾಗಾಗಿ ನಿಮ್ಮ ಲಾಭ ₹1,20,000 ಏರುತ್ತದೆ. ವರ್ಷಕ್ಕೆ 2 ಯಶಸ್ವಿ ಬ್ಯಾಚ್ಗಳನ್ನು ಪೂರ್ಣಗೊಳಿಸಿದರೆ ಆರಾಮಾಗಿ 2 ರಿಂದ ₹2.5 ಲಕ್ಷ ಆದಾಯ ನಿಮ್ಮ ಕೈ ಸೇರುತ್ತದೆ. ಉತ್ತಮ ಗುಣಮಟ್ಟದ ಟಾರ್ಪಾಲಿನ್ ಶೀಟ್ಗಳನ್ನು ನೀವು ಕರ್ನಾಟಕದ ಪ್ರಮುಖ ನಗರಗಳಾದ ಬೆಂಗಳೂರು, ಮೈಸೂರು ಅಥವಾ ಹುಬ್ಬಳ್ಳಿಯ ISO ಪ್ರಮಾಣಿತ ಡೀಲರ್ಗಳ ಬಳಿ ಪಡೆಯಬಹುದು. ಆರೋಗ್ಯಕರ ಹಾಗೂ ಬಲಿಷ್ಠ ಮೀನಿನ ಮರಿಗಳಿಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಸ್ವಾಮ್ಯದ ಮೀನುಗಾರಿಕಾ ಹ್ಯಾಚರಿಗಳನ್ನು ಸಂಪರ್ಕಿಸುವುದು ಸೂಕ್ತ. ಇನ್ನು ಮುಖ್ಯ ವಿಷಯವೆಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂದರೆ PMMSY ಅಡಿಯಲ್ಲಿ ಇದಕ್ಕೆ ಉತ್ತಮ ಸಬ್ಸಿಡಿ ಸಿಗುತ್ತದೆ. ಸಾಮಾನ್ಯ ವರ್ಗದ ಕೃಷಿಕರಿಗೆ 40% ಹಾಗೂ ಮಹಿಳೆಯರು ಮತ್ತು SC/ST ಪಂಗಡದವರಿಗೆ 60% ಭಾರೀ ಸಹಾಯಧನ ಲಭ್ಯವಿದೆ. ಈ ಸೌಲಭ್ಯ ಪಡೆಯಲು ನಿಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿರುವ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಿ. ನಿಮ್ಮ ಜಮೀನಿನ ಪಹಣಿ ಅಥವಾ ಬಾಡಿಗೆ ಒಪ್ಪಂದ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ದಾಖಲೆಗಳು ಇದ್ದರೆ ಸಾಕು. ಸರ್ಕಾರದ ಈ ಅದ್ಭುತ ಪ್ರೋತ್ಸಾಹವನ್ನು ಪ್ರತಿಯೊಬ್ಬ ಆಸಕ್ತ ಉದ್ಯಮಶೀಲರು ಖಂಡಿತವಾಗಿಯೂ ಸದುಪಯೋಗ ಪಡಿಸಿಕೊಳ್ಳಲೇಬೇಕು.
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹೆಮ್ಮೆಯ ಸಾಂಪ್ರದಾಯಿಕ ಕೆರೆಗಳ ಜೊತೆಗೆ ಈ ಸಣ್ಣ ತಾರ್ಪಾಲಿನ್ ಹೊಂಡಗಳು ಕೂಡ ಹೇಗೆ ಸುಲಭವಾಗಿ ಆದಾಯ ತಂದುಕೊಡಬಲ್ಲವು ಎಂದು. ನಿಮ್ಮಲ್ಲಿ ಲಭ್ಯವಿರುವ ಸ್ಥಳಾವಕಾಶವನ್ನು ಬಳಸಿಕೊಂಡು ಇಂದೇ ಒಂದು ಪುಟ್ಟ ಹೆಜ್ಜೆ ಇಟ್ಟು ಸ್ವಾವಲಂಬಿ ಮೀನು ಕೃಷಿಕರಾಗಿ ಬೆಳೆಯಿರಿ. ಇನ್ನು ತಾರ್ಪಾಲಿನ್ಗಿಂತಲೂ ಕಮ್ಮಿ ಜಾಗದಲ್ಲಿ, ಅಂದರೆ ಮನೆಯ ಒಂದು ಸಣ್ಣ ಕೋಣೆಯೊಳಗೆ ಇಡೀ ಫಾರ್ಮ್ ಕಟ್ಟಿ ಸಾವಿರಾರು ಮೀನು ಬೆಳೆಸಲು ಸಾಧ್ಯವೇ? ಖಂಡಿತ ಸಾಧ್ಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಅತ್ಯಾಧುನಿಕ ಹಾಗೂ ಭವಿಷ್ಯದ ತಂತ್ರಜ್ಞಾನವಾದ RAS ಅಂದರೆ ರೀಸರ್ಕ್ಯುಲೇಟಿಂಗ್ ಆಕ್ವಾಕಲ್ಚರ್ ಸಿಸ್ಟಮ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತರಲಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.